ಭಗವಂತ ಮೇಲಿಂದ ನಮಗೋಸ್ಕರ ಇಳಿಯುವುದು ಅಂತಂದರೆ ಅದನ್ನೇ ಅವತಾರ. ಸಂಸ್ಕೃತದಲ್ಲಿ ಅವತಾರ ಅಂತಂದ್ರೆ ಅವತರಣ ಅಂದರೆ ಇಳಿಯುವುದು ಅಂತ ಅರ್ಥ. ಹಾಗಾಗಿ ಅದು ನಾವು ಅವತಾರ ಅನ್ನೋ ಭಗವಂತ ಅವತಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅವತಾರ ಮಾಡುವುದಂತಂದರೆ ಏನರ್ಥ? ನಮಗೋಸ್ಕರ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಮೇಲಿಂದ ಕೆಳಗಿಳಿದು ಬರ್ತಾ ಇದ್ದಾನೆ. ಒಬ್ಬ ಕೆಳಗೆ ಬಿದ್ದಿದ್ದಾನೆ, ಆ ಕೆಳಗೆ ಬಿದ್ದವನ ಮೇಲೆ ಎಬ್ಬಿಸಬೇಕು ಅಂತಂದರೆ ಇಲ್ಲ ನಾನು ಹೀಗೆ ನೆಟ್ಟಿಗೆ ನಿಂತ್ಕೊಂಡಿರ್ತೀನಿ ಅವನೇ ಬದಲಿ ಅಂತಂದರೆ ಹಾಗಾಗುವುದಿಲ್ಲ. ನಾವು ಸ್ವಲ್ಪ ಬಗ್ಗಬೇಕಾಗುತ್ತೆ. ಆ ಕೆಳಗೆ ಬಿದ್ದವನನ್ನು ಎಬ್ಬಿಸಬೇಕು ಅಂತಂದರೆ ನಾವು ಸ್ವಲ್ಪ ಬಗ್ಗಿದ್ರೆ ಮಾತ್ರ ಅವನ ಕೈ ಹಿಡಿದು ಎಬ್ಬಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಭಗವಂತ ಅವತಾರ ಮಾಡಿ ನಮಗೆ ಈ ಒಂದು ಅನುಗ್ರಹ ಮಾಡಲಿಕ್ಕಾಗಿ ಬರ್ತಿರಬೇಕಾದ್ರೆ ಆಗ ನಾವೇನು ಮಾಡಬೇಕು? ಈಗ ಒಬ್ಬ ಕೆಳಗೆ ಬಿದ್ದಿದ್ದಾನೆ, ಮೇಲಿಂದ ಒಬ್ಬ ಕೈ ಚಾಚಿದ್ದಾನೆ, ಸ್ವಲ್ಪ ಬಗ್ಗಿ ಕೈ ಚಾಚಿದ್ದಾನೆ. ಆ ಕೆಳಗಿದ್ದವನೇನು ಮಾಡಬೇಕು? ಅವನು ಕೈ ಎತ್ತಬೇಕು. ಅವನ ಕೈಯನ್ನು ಅವನಿಗೆ ಕೊಟ್ಟರೆ ಆಗ ಮೇಲಿದ್ದವನು ಅವನನ್ನು ಮೇಲೆ ಎಳೀತಾನೆ. ಇಲ್ಲ ಕೆಳಗೆ ಬಿದ್ದವನು ನಾನು ಹೀಗೆ ಕೈ ಕಟ್ಕೊಂಡು ಕೂತಿರ್ತೀನಿ ನನ್ನನ್ನು ಮೇಲೆ ಎತ್ತಿ ಅಂತಂದರೆ ಅದಾಗುವುದಿಲ್ಲ. ಆಗ ಕೆಳಗೆ ಬಿದ್ದವನ ಕರ್ತವ್ಯ ಏನು? ಸ್ವಲ್ಪ ಆದರೂ ತನ್ನ ಕೈಯನ್ನು ಎಷ್ಟು ಮೇಲೆ ಎತ್ತಲಿಕ್ಕಾಗುತ್ತೋ ಅಷ್ಟಾದರೂ ಅವನಿಗೆ ಕೊಡಬೇಕು ಕೈಯನ್ನು. ಆಗ ಮೇಲಿದ್ದವನು ಕೈ ಹಿಡಿದು ನಿನ್ನನ್ನು ಮೇಲೆ ಗೆಬ್ಸ್ತಾನೆ. ಅದೇ ರೀತಿಯಾಗಿ ಭಗವಂತ ತನ್ನ ಮೌನವನ್ನು ಮುರಿದು ಬಿಟ್ಟು ನಮಗೋಸ್ಕರ ಅವತಾರವನ್ನು ಮಾಡಿದಾಗ, ಶಂಕರ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿದಾಗ ನಮ್ಮ ಕರ್ತವ್ಯ ಏನು ಅಂತಂದರೆ ನಾವೂ ಸಹ ಭಗವಂತನ ಕಡೆಗೆ ಆ ಶಂಕರರು ಯಾವ ಉಪದೇಶವನ್ನು ಮಾಡಿದ್ದಾರೋ ಅವರ ಕಡೆಗೆ ನಾವು ಹೋಗಲಿಕ್ಕೆ ಆರಂಭ ಮಾಡಿದರೆ ಅವರು ತೋರಿಸಿದಂತಹ ಮಾರ್ಗವನ್ನು ಸ್ವಲ್ಪವಾದರೂ ಅನುಸರಣೆ ಮಾಡಿ ಅದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಅವರ ಕಡೆಗೆ ನಾವು ಹೋಗುವುದು ಅಂತಂದರೆ ಏನರ್ಥ? ಅವರು ಉಪದೇಶ ಮಾಡಿದಿರ್ತಕ್ಕಂತಹ ಸ್ತೋತ್ರಾದಿಗಳನ್ನೆಲ್ಲ ಪಠನ ಮಾಡುವುದು. ನಿತ್ಯ ಜೀವನದಲ್ಲಿ ನಿತ್ಯ ಅವುಗಳನ್ನು ಪಾರಾಯಣೆ ಮಾಡುವುದು, ಪಠನ ಮಾಡುವುದು. ಸ್ತೋತ್ರಾದಿಗಳನ್ನು ಪಠನ ಮಾಡುವುದು, ಒಂದು ವೇಳೆ ಅರ್ಥ ಆಯಿತು ಅಂದರೆ ಸ್ವಲ್ಪ ಪ್ರಕರಣ ಗ್ರಂಥಗಳನ್ನು ಪಠನ ಮಾಡುವುದು, ಇದನ್ನೆಲ್ಲ ನಾವು ಮಾಡಿದಾಗ ಆಗ ಭಗವಂತ ನಮಗೋಸ್ಕರ ಕೆಳಗಿಳಿದು ಬಂದಿರತಕ್ಕಂತಹ ಭಗವಂತನಿಂದ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಆದರೂ ಮೇಲೆ ಹತ್ತಿದಾಗ ಆಗುತ್ತೆ.